ಈಶ್ವರಣ್ಣ ಈಶ್ವರಣ್ಣ ಕೇಳಿದ್ರೆ ಸಮಾಚಾರನ ಏನತ್ಲ ಮಲೆನಾಡಲ್ಲಿ ಧಾರಾಕಾರ ಮಳೆ ಸುರಿದೋಗ್ತೈತಾಗೆ ಬಾಳೆಹೊನ್ನೂರು ಕಳಸ ಆ ಕಡೆ ಎನ್ನಾರ್ಪುರ ಕೊಪ್ಪ ಶೃಂಗೇರಿ ಅಬ್ಬಬ್ಬಬ್ಬಬ್ಬಬ್ಬ ಈ ಮಲೆನಾಡು ಪ್ರದೇಶದಲ್ಲಿ ಬೆಟ್ಟ ಗುಡ್ಡಗಳಿಂದ ಏನತ್ಲಗೆ ಧಾರಾಕಾರ ಮಳೆ ಸುರಿದು ಏನು ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ ಹಂಗೆ ಏನು ಮ್ಯಾಲಿಂದ ಬೆಟ್ಟದ ಮೇಲಿಂದ ತುಂಬಿದ ನೀರೆಲ್ಲ ನದಿ ಕೊಳ್ಳ ತುಂಬ ಬರಿತೈತೆ ಅತ್ಲಾಗೆ. ಈ ಭದ್ರಾ ನದಿ ಅಂತೂ ತುಂಬ ಬರಿತೈತೆ. ಕಳಸದಲ್ಲಂತೂ ನೋಡಕ್ಕೆ ಒಂದೆರಡು ಕಣ್ ಸಾಲದು. ರೋಡ್ಗಳು ಸೇತುವೆಗಳೆಲ್ಲ ಮುಳುಗೋಗ್ಬಿಟ್ಟಿದಾವೆ. ಆ ಕಡೆಯಿಂದ ಈ ಕಡೆಗೆ ಜನಗಳು ಸಂಪರ್ಕ ಮಾಡೋದು ಕಷ್ಟ ಆಗ್ಬಿಟ್ಟೈತೆ. ಲೇ ಕೊಟ್ರಿ ಬರೀ ಎನ್ನಾರ್ಪುರ ಕೊಪ್ಪ ಶೃಂಗೇರಿ ಅಷ್ಟೆಲ್ಲ ಕಣ, ಕಳಸ ಹೊರದಾಡು ಕರಾವಳಿ ದಕ್ಷಿಣ ಕನ್ನಡ ಆಮೇಲೆ ಈ ಕಡೆ ಆಗೊಂಬೆ ಕುಂದಾದ್ರಿ ಹುಲಿಕಲ್ಲು ಶಿವಮೊಗ್ಗ ಈ ಕಡೆ ಭಾಗದಲ್ಲಂತೂ ಮಳೆ ಏಳಬಾರ್ದು ಹಂಗೆ ಹೊಡಿತೈತೆ ಅತ್ಲಾಗೆ. ಹಿಡಿದಿರೋ ಮಳೆ 3 ದಿನ ಆದ್ರೂ ಬಿಟ್ಟಿಲ್ಲ. ಈಗೇನೋ ಸ್ವಲ್ಪ ಜನಕ್ಕೆ ಓಡಾಡಕ್ಕೆ ಅವಕಾಶ ಮಾಡ್ಕೊಟ್ಟೈತೆ. ಅಂಗಡಿಗೆ ಹೋದ್ರೂ ಛತ್ರಿ ಹಿಡ್ಕೊಂಡು ಮೈಮೇಲೆ ಟಾರ್ಪಲ್ ಹಾಕೊಂಡು ಹೋಗ್ಬೇಕಾಗಿತ್ತು. ನೋಡು, ನಾವು ಈಶ್ವರಣ್ಣವರು ತೋಟಕ್ಕೆ ಈಗ ಬಂದಿದ್ದೀವಿ ಶಿವ ಅಂತ ಹೇಳ್ಬಿಟ್ಟು. 3 ದಿವಸ ಹಿಡಿದಿರೋ ಮಳೆ ಬಿಟ್ಟಿಲ್ಲ ಅತ್ಲಾಗೆ. ತೋಟದಾಗ ಏನಾಗೈತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಾರ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಈಶ್ವರಣ್ಣ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ನಾನು 3 ದಿವಸ ಮಳೆಗೆ ನಡಿಕೊಂಡು ಹಬ್ಬಬ್ಬ ಏನು ಟೀ ಕಾಫಿ ಮಾಡಿಸ್ಕೊಂಡು ಕುಡಿಯೋದು, ಬೋಂಡ ತಿನ್ನೋದು, ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನೋದೇ ಆಗಿರೋತ್ಲಾಗೆ. ಇವತ್ತು ಈಶ್ವರಣ್ಣ ಲೈ ಮನೆ ಕೂತ್ಕೊಂಡು ಏನು ಮಾಡ್ತೀಯ, ಬರಲ್ಲ ಅತ್ಲಾಗೆ, ಮಳೆ ನಿಂತೈತೆ ಹೋಗ್ಬಿಟ್ಟು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಕರ್ಕೊಂಡ್ ಬಂದಿದ್ದಾರೆ. ಎಲ್ಲಾ ಕಡೆ ಮಳೆ ಆಗ್ತಿರೋದು ಒಳ್ಳೇದಾಯ್ತು ಬಿಡತ್ಲಾಗೆ. ಅದು ಸರಿ ಕಾರಣ ಅತ್ಲಾಗೆ. ಏನು ಅತ್ಲಾಗೆ ಬರ ಬಂತು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಬರ ಪೀಡಿತ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಸರ್ಕಾರ ಘೋಷಣೆಯನ್ನ ಮಾಡ್ತೈತೆ. ಉತ್ತರ ಕರ್ನಾಟಕ, ದಾವಣಗೆರೆ, ಚಿತ್ರದುರ್ಗ ಈ ಭಾಗದಲ್ಲೆಲ್ಲ ಬರ ಪೀಡಿತ ಪ್ರದೇಶಗಳು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೈತೆ ಗೌರ್ಮೆಂಟ್. ಆದ್ರೂ ಮಲೆನಾಡು ಭಾಗ ಅದಕ್ಕೆ ತದ್ವಿರುದ್ಧವಾಗಿ ಅರ್ಧ ಕರ್ನಾಟಕಕ್ಕೆ ಮಳೆ ಐತೆ, ಇನ್ನು ಅರ್ಧ ಕರ್ನಾಟಕಕ್ಕೆ ಮಳೆ ಇಲ್ಲ, ಹಂಗಾಗ್ಬಿಟ್ಟೈತೆ. ಆದ್ರೂ ಪರವಾಗಿಲ್ಲ. ಕೃಷ್ಣಾ ನದಿ, ಭದ್ರಾ ನದಿ, ತುಂಗಾ ನದಿ ಇವೆಲ್ಲ ತುಂಬಿ ಹರಿತಿರೋದು ಬಹಳ ಖುಷಿನೇ ಆಯ್ತು. ಅದೇ ರೀತಿ ಕಾವೇರಿ ನದಿನೂ ತುಂಬಿಬಿಟ್ರೆ KRS ಡ್ಯಾಮ್ ತುಂಬಿಟ್ರೆ ಬಹಳ ಅನುಕೂಲ ಆಗ್ತದೆ. ತುಂಬುತ್ತೆ ಸುಮ್ಮನಿರ ಕೊಟ್ರಿ. ದೇವರು ಯಾರು ಕೈ ಬಿಟ್ರು ದೇವ್ರು ಮಾತ್ರ ಕೈ ಬಿಡಲ್ಲ. ರೈತರಿಗೆ ಸ್ವಲ್ಪ ದಿನ ಕಷ್ಟ ಆಗಿರ್ಬೋದು. ಈಗ ನೋಡು, ಒಳ್ಳೆ ಚೆನ್ನಾಗಿ ಮಳೆ ಬಂದು ರೈತರು ಕೂಡ ಖುಷಿ ಪಡ್ಬೇಕು. ಹಂಗ ಮಾಡುತ್ತೆ ಮಳೆರಾಯ. ಕಾರಣ ನಿನ್ನ ಬಾಯಿಂದ ಏನಾದ್ರೂ ಹಂಗಾಗ್ಬಿಟ್ರೆ ಬಿಡತ್ಲಾಗೆ ಎಲ್ಲ ಒಳ್ಳೇದಾಗುತ್ತತ್ಲಾಗೆ. ಊರು ಮನೆ ಜನಕ್ಕೆ ಊಟ ಹಾಕ್ಸ್ಬೇಕಂತಿರೋದಕ್ಕೂ ಸಾರ್ಥಕ ಆಗ್ಬಿಡುತ್ತೆ. ಯಾಕಂದ್ರೆ ಚೆನ್ನಾಗಿ ಮಳೆ ಬಂತು ಅಂತಂದ್ರೆ ಉಳಿದವೆಲ್ಲ ಚೆನ್ನಾಗಾಗ್ಬಿಡುತ್ತೆ. ಬೆಳೆ, ಜನಕ್ಕೆ ಕೆಲಸ ಎಲ್ಲ ಸಿಕ್ಕೋಗ್ಬಿಡುತ್ತೆ. ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಬಿಡುತ್ತೆ. ಮಳೆ ಒಂದು ಚೆನ್ನಾಗಿ ಬಂದು ಕೆರೆ ಕಟ್ಟೆ ಜಲಾಶಯಗಳು ಸರೋವರಗಳೆಲ್ಲ ತುಂಬಿ ಬಿಡ್ಬೇಕು. ಓಹೋ, ಏನು ಅದ್ಮೇಲಪ್ಪನವರು ಈ ಕಡೆ ಧಾವಿಸ್ಬಿಟ್ಟಿದ್ದೀರಾ? ಏನು ಅರ್ಜೆಂಟ್ ಏನಾದ್ರು ಸಮಾಚಾರ ಐತೆ? ಕಣೇಶ್ವರಣ್ಣ, ನಿಮಗೂ ನಿಮ್ಮ ಸ್ನೇಹಿತರೆಲ್ಲರಿಗೂ ಇವತ್ತು ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು ಕಣ. ಹಂಗಾಗಿ ಊರಲ್ಲಿ ಯಾರು ಸಿಗ್ತಾರೋ ಅವರಿಗೆಲ್ಲ ಇವತ್ತು ಸ್ನೇಹಿತರ ದಿನದ ಶುಭಾಶಯಗಳನ್ನ ವಿಶ್ ಮಾಡ್ತಾ ಇದ್ದೀನಿ. ಹಾಗೆ ಹೋಗ್ತಾ ಇದ್ನ ನಿಮ್ಮ ತೋಟದಲ್ಲಿ ನೀವು ಬೇರೆ ನಿಂತ್ಕೊಂಡಿದ್ದಲ್ಲ, ನಿಮ್ಮ ನೋಡ್ಬಿಟ್ಟು ನಾವು ಹಂಗೆ ಮಾತಾಡ್ಸ್ಕೊಂಡು ಹೋಗ್ತದೆ ಹಂಗೆ ಇರೋಕ್ಕಾಗುತ್ತೆ. ನೀವೆಷ್ಟು ಇವಾಗ ಅಮ್ಮಂಗೆ ನೋಡಿ ಎಷ್ಟು ದಿಮ್ಮಕ್ಕ ಅಂತ ಮಾತಾಡ್ಕೊಳ್ಳೋದು. ಅದಕ್ಕೆ ಒಂದೆಜ್ಜೆ ನಾನೇ ಗೇಟ್ ತೆಗೆದತ್ಲಾಗೆ ಒಳಗೆ ಬಂದು ನಿಮಗೆಲ್ಲ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಮಳೆ ಎಲ್ಲ ಚೆನ್ನಾಗಿ ಆಗ್ತೈತೆ ಅಣ್ಣ. ನೋಡು, ನಿಮ್ಮ ತೋಟ ನೋಡ್ರಿ ಹಚ್ಚಿಗೆ ಹಸಿರಿಗೆ ಎಷ್ಟು ಚೆನ್ನಾಗೈತೆ. ಅದಲ್ಲದೆ ಈ ಪಾಟಿ ಮಳೆಗೆ 3 ದಿವಸದಿಂದ ನಾವು ಹೊರಕ್ಕೆ ಬಂದಿರಲಿಲ್ಲ ಅತ್ಲಾಗೆ. ಈಗ ಮಳೆ ಸ್ವಲ್ಪ ಬಿಡ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ರೇಷನ್ ಗೀಷನ್ ಕಟ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಿದೆ ಅತ್ಲಾಗೆ. ನೋಡಿದ್ರೆ ಮಳೆ ಬಿಟ್ಟೈತೆ, ತಕ್ಷಣ ಅಲ್ಲೇ ತೋಟಕ್ಕೆ ಬಂದ್ಬಿಟ್ಟಿದ್ದೀರಿ. ಇವತ್ತೇನೋ ದೊಡ್ಡ ಸಮಾಚಾರ ಇರ್ಬೇಕೇನಪ್ಪ ಹಂಗೆ ನಿಂದು? ಏನೂ ಇಲ್ಲ ಕಣಕ, ಸಮಾಚಾರ ಏನೂ ಇಲ್ಲ. ಮಳೆ ಬಂದಿರುತ್ತೆ ದೊಡ್ಡ ಸಮಾಚಾರ ನಮಗೆ. ಮನೇಲಿದ್ದು 3 ದಿವಸ ಆಯಿತು. ಈಶ್ವರಣ್ಣವರು ತಲೆ ಕೆಟ್ಟೋಗಿ ನಡಿಯೋದ್ಲಾಗೆ ತೋಟಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಫೋನ್ ಮಾಡಿದ್ರು. ನಾನು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ನನಗೂ ಮನೇಲಿ 3 ದಿನ ಬೇಜಾರಾಗಿತ್ತು ಮಳೆಯಿಂದ. ಏನು ಹೊರಕ್ಕೆ ಕಾಲಿಡಕ್ಕೆ ಬಿಡ್ತಿರಲಿಲ್ಲ ಈ ಮಳೆ, ಅಂತ ಮಳೆ ಬಂದ್ಬಿಡ್ತು ನೋಡ್ರಿ. ಅದಕ್ಕೆ ಒಂದು ಹೆಜ್ಜೆ ತೋಟಕ್ಕೆ ಹೋಗೋಣ ಅಂತ ಹೇಳಿದ್ರು, ಬಂದ್ವಿ. ಒಳ್ಳೇದು. ಇವತ್ತು ಸ್ನೇಹಿತರ ದಿನದ ವಿಚಾರವಾಗಿ ಏನೋ ಒಂಚೂರು ಸಂಭಾಷಣೆ ಮಾಡ್ಬೇಕಂತೆ. ಹಂಗಾಗಿ ಹುಡುಗರು ಮಕ್ಕಳೆಲ್ಲ ಸೇರ್ಕೊಂಡು ಊರು ಮುಂದೆ ಇದ್ದಾರೆ. ನೀವು ಇಲ್ಲಿದ್ದೀರಿ, ಒಂದು ಹೆಜ್ಜೆ ಊರ ಮನೆ ಕಡೆಗೆ ಭೇಟಿ ಆಗ್ರಿ. ಒಳ್ಳೆ ಸಮಾಚಾರ ಸುದ್ದಿ ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ಮ ಮುಖದಲ್ಲಿ ಮಂದಹಾಸ ಖುಷಿ ಎಲ್ಲ ಕಂಡು ಬರುತ್ತೆ ಇವತ್ತು. ಬರ್ರಿ. ನನಗೇನು ಗೊತ್ತಾಯ್ತು, ನಾನು ಅಂಗಡಿ ಮನೆ ಕೂಡ ಹೋಗಿ ದಿನಸಿ ಪದಾರ್ಥಗಳು ಏನೇನು ಬೇಕೋ ಮನೆಗೆ ತಗೊಂಡ್ಬಿಡ್ತೀನಿ. ಆಮೇಲೆ ಮತ್ತೆ ಈ ಮಳೆ ಹಿಡ್ಕೊಂಡ್ರೆ ಆಮೇಲೆ ಕಷ್ಟ ಆಗುತ್ತೆ ನನಗೆ. ಆಯ್ತು ಸರಿ, ಹೋಗಿ ಬರಮ್ಮ, ಹೋಗಿ ಬರ್ರಿ. ಲೇ ಕೊಟ್ರಿ, ನೀನು ಹೇಳಿವಲ್ಲ ಸಮಾಚಾರ. ನೀನು ಊರಿಂದ ನೇರವಾಗಿ ಬಂದಿದ್ಯಾ ಇಲ್ಲಿಗೆ, ನಮಗೇನೋ ಸಮಾಚಾರ ಏನೋ ತರ್ತಿದ್ಯಾ? ಏನೋ ಇವತ್ತು ಸ್ನೇಹಿತರ ದಿನಾಚರಣೆ ಅಂತಲ್ಲೋ? ಅಯ್ಯ, ಅದಕ್ಕೇನಂತೆ ಬರ್ರಿ, ನಮ್ಮ ಕರಿಯಪ್ಪಣ್ಣ ಇಲ್ಲವೇ ಸ್ನೇಹಿತರ ದಿನಾಚರಣೆ ಹೆಂಗ್ ಆಚರಣೆ ಮಾಡ್ಬೇಕು, ಯಾವ ಕಾರಣ ಆಚರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನಂತ ಪ್ರಬಂಧ ಬೇಕಾದ್ರೆ ಬರೆದು ಬಿಡ್ತಾನೆ. ಇನ್ನು ನಿಮ್ಗೆ ಹೇಳಲ್ವೇ? ನೀನು ಹೇಳ್ತಿರೋದು 100ಕ್ಕೆ 100 ಸತ್ಯ ಕಣ. ಅವನನ್ನು ಮಾತಾಡ್ಸಿ ಭಾಳ ದಿವಸ ಆಯ್ತು. ನಡಿ
ಮಾತಾಡ್ಸೋಣ. ಏನು ಮಾತ್ಕೊಂಡೈತೋ ಏನೋ. 3 ದಿವಸದಿಂದ ಮಳೆ ಬಂದು ಯಾರನ್ನ ಯಾರು ಭೇಟಿ ಮಾಡ್ದಂಗೆ ಆಗ್ಬಿಟ್ಟೈತೆ. ನಡಿ ಪಾಪ ಒಂದು ಹೆಜ್ಜೆ ಹೋಗಿ ಅವನನ್ನು ಮಾತಾಡ್ಸೋಣ. ಭಾಳ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಬೊಲಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚೆಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದು, ಒಲವು ಎಲ್ಲಿ ಚಿಗುರೊಡೆಯುವುದು ತಿಳಿಯದಾಗಿದೆ. ಮುಂಗಾರು ಮಳೆಗೆ ಏನು ನಿನ್ನ ಹನಿಗಳ ಲೀಲೆ. ಇದೇನ್ರಿ ಇದು ಹಿಂಗೆ ಅಲ್ಕಿಸ್ಕೊಂಡು ನಿಂತಿದ್ದೀರಾ? ಏನಾಯ್ತು ಇವತ್ತು ನಿಮಗೆ? ಮುಂಗಾರು ಮಳೆ ಫಿಲಮಿಂದ ಹಾಡು ಹೇಳ್ಕೊಂಡು ನಿಂತಿದ್ದೀರಾ. ಇವಾಗ ಮುಂಗಾರು ಮಳೆ ಎಲ್ಲ ಬರ್ತಿರೋದು ಇವಾಗ. ಪುಷ್ಯ ಮಳೆ ಅಂತ ಹೇಳ್ಬಿಟ್ಟು ಇನ್ನೇನು ಅದು ಮುಗಿತಾ ಬಂತು. ಅದಾದ್ಮೇಲೆ ಅಸ್ಲೆ ಮಳೆ ಬರುತ್ತೆ. ಈಗಲೇ ಧಾರಾಕಾರ ಮಳೆಗೆ ಜನ ಹೊರಗಡೆನೇ ಬರೋಕ್ಕಾಗ್ತಿಲ್ಲ. ಇನ್ನು ಅಸ್ಲೆ ಮಳೆಗಂತೂ ಮುಗಿದೋಯ್ತು ಅತ್ಲಾಗೆ. ಕೆರೆ ಕಟ್ಟೆಗಳೆಲ್ಲ ಅಷ್ಟೊತ್ತಿಗೆ ತುಂಬಿ ಬಾಗಿನ ಬಿಡಕ್ಕೆ ಶುರು ಮಾಡ್ತಾರೆ. ಹೊರಗಡೆದೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲ ಬಂದ್ಬಿಟ್ಟು ಬಾಗಿನ ಬಿಡಕ್ಕೆ ಶುರು ಹಚ್ಕೊಂತ ನೋಡ್ರಿ. ಓಹೋ, ಬಾಗಿನ ಅರ್ಪಣೆ. ಅಧಿಕಾರಿಗಳು ಬಾಗಿನ ಅರ್ಪಣೆ ಬಿಡಲಿ ಬಿಡು, ನಿನಗಾವ ತೊಂದರೆ. ಭದ್ರಾ ಮತ್ತು ತುಂಗಾ ನದಿಗಳಿಗೆ ಬಾಗಿನ ಅರ್ಪಣೆ. ಬಾಗಿನ ಅರ್ಪಣೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡುವುದರಿಂದ ನಿನಗಾವ ತೊಂದರೆ? ಪುಕ್ಷಟೆ ಮರ ಸಿಗುತ್ತೆ, ಬಣ್ಣದ ಬಳೆಗಳು ಸಿಗ್ತವೆ, ಸೀರೆ ಸಿಗುತ್ತೆ, ಅಕ್ಕಿ ಸಿಗುತ್ತೆ. ಇದರಿಂದ ನಿಮಗಾವ ತೊಂದರೆ ಆಗುವುದು? ಬಾಗಿನ ತಾನೆ, ಬಿಡಲಿ ಬಿಡಿ. ಮುಗೀತು ನಿಮಗೆ ಇವತ್ತು ನಾಟಕ ಮತ್ತೆ ಸಿನಿಮಾ ದುಚ್ಚಿ ಹಿಡಿದ್ಬಿಟ್ಟೈತೆ. ನಾನೇನು ಮಾಡೋಕ್ಕಾಗಲ್ಲ. ಮನೇಲಿ ರೇಷನ್ ಆಗೋಗೈತೆ. ಅತ್ತನ ಕೇಳ್ಕೊಂಡು ಏನೇನು ಬೇಕು ಅಂತ ಬರ್ಸ್ಕೊಂಡು ತಂದಾಕ್ರಿ. ಈ ನಾಟಕ ಸಿನಿಮಾ ಡೈಲಾಗ್ಗಳು ಬಿಟ್ಕೊಂಡು ಡ್ರಾಮಾಗಳು ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಹೋಗಿ ದಿನಸಿ ಪದಾರ್ಥ ತಂದಾಕ್ರಿ ಮನೆಗೆ. ಪುಕ್ಸಟ್ಟೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದೈತೆ ನಿಮ್ದು. ಅದನ್ನ ಹೇಳ್ಬರೋ ಹೋಗಮ್ಮ. ದಿನಸಿ ಪದಾರ್ಥ ಎಂಥದ್ದು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನು ಹೇಳೋದಕ್ಕೆ ಬಂದೆ. ಈಗ ರಸ್ತೆ ನಿಂತ್ಕೊಂಡು ಸುಮ್ಮನೆ ಕೋತಿ ಕುಣಸ ನೋಡ್ಕೊಂಡು ನಿಂತ್ಕೊಂಡಂಗೆ ನಿಂತ್ಕೋಬೇಡ್ರಿ. ಹೋಗಿ ದಿನಸಿ ಪದಾರ್ಥನ ತಗೊಂಡು ಬರ್ರಿ. ಅಷ್ಟೇ ಆಗ್ಲೇ ಇವಾಗ ದಿನಸಿ ಪದಾರ್ಥ ಏನೇನು ಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿಗೆ ಕೊಟ್ಟು ಬಂದೈತೆ ಪುಸ್ತಕನ. ಒತ್ಕೊಂಬರ್ರಿ ನೀವು ಸಾಕು. ಸಾಮಾನ ಯಾವ ಬಂದೈತೆ ಯಾವ ಬಂದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟಿ ಮಾಡಿದ್ರೆ ಅವ್ರು ಹೇಳ್ತಾರೆ. ಗುರ್ತು ಮಾಡಿಸ್ಕೊಂಡು ಬರ್ರಿ ಬೇಗ. ಎಲ್ಲ ಹೆಣ್ಮಕ್ಳು ನಮ್ಮ ಮೇಲೆ ಅಧಿಕಾರ ಚಲಾಯಿಸಂಗೆ ಆಗ್ಬಿಟ್ರಲ್ಲ. ಮಳರಯ್ಯ ನೋಡಪ್ಪ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಡ್ತು. ಕರಿಯಬ್ದೋಣ ಎಲ್ಲ ಸಾಹೇಬ್ರು ಧ್ವನಿ ಬರ್ತೈತಲ್ಲ. ಇಲ್ಲಿ ಹಿಂದೆ ನಿಮ್ದು ಬೆಂದು ಹಿಂದೆ ನಿಂತ್ಕೊಂಡಿದ್ದಾರೆ ನಮ್ದು. ಓಹೋ, ಬೆನ್ನಿನ ಕಡೆ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಬಂದೆ ತಡೀರಿ. ಯಾವತ್ತು ಬೆನ್ನಿಂದೆ ನಿಂತವ್ರನ್ನ ನಂಬಾರ್ದು ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಮಾರುದು ನಿಂತ್ಕೊಂಡಿದ್ದೀರಾ. ಸಾಹೇಬ್ರೆ ಈಗ ಒಳ್ಳೆ ಸೀಸನು. 15ನೇ ತಾರೀಕು ಮೇಲ್ಪಟ್ಟು ನಿಮ್ಮ ಕೋಳಿನ ಯಾರು ತಗೊಳ್ಳಲ್ಲ. ಯಾಕೆಂದ್ರೆ ಶ್ರಾವಣ ಶುರುವಾಗುತ್ತೆ. ಶ್ರಾವಣದಲ್ಲಿ ನಮ್ಮವ್ರು ಯಾರು ಚಿಕನ್ನು ಮಟನ್ನು ತಿನ್ನಲ್ಲ. ಮೊಟ್ಟೆ ರೇಟು, ಚಿಕನ್ ರೇಟು, ಮಟನ್ ರೇಟು ಎಲ್ಲ ಡೌನ್ ಆಗ್ಬಿಡುತ್ತೆ. ಈಗಲೇ ಒಂಚೂರು 1-2 ಕೋಳಿಗಳ ಜಾಸ್ತಿ ತರಿಸ್ಕೊಂಬಿಟ್ಟು ಒಳ್ಳೆ ವ್ಯಾಪಾರ ಮಾಡ್ಕೊಂಬಿಡ್ರಿ. ಇದು ನಿಮ್ಗೆ ಒಳ್ಳೆ ಸೀಸನು. ಈಗ ಮಳೆ ಬೇರೆ ಜೋರಾಗಿ ಬರ್ತೈತೆ. ಹಂಗೆ ಸ್ವಲ್ಪ ರೇಟ್ ಜಾಸ್ತಿ ಮಾಡಿ ಜಮಾಯಿಸ್ಕೊಂಬಿಡಿ. ಅಯ್ಯೋ ಸುಮ್ಮನೆ ಇರಿ. ನಿಮ್ಮದು ಕತೆ ಕೇಳ್ಬಿಟ್ರೆ ನಮಗೆ ಉಲ್ಡಾಡ್ಕೊಂಡು ನಗಾಡಬೇಕು ಅನಿಸುತ್ತೆ. ಆದರೆ ಎಂಥದ್ದು ಮಾಡೋದು. ಬೆಳಿದು ಟೊಪ್ಪಿ ಹಾಕ್ಕೊಂಡು ನಿಂತಿದ್ದಾರೆ. ನಮ್ಮದು ಬಟ್ಟೆಗೆ ಕೊಳೆಗೆ ಆಗಿಬಿಡ್ತದೆ. ನೀವು ಹೇಳಿದ್ರಿ ಅಂತ ಹೇಳ್ಬಿಟ್ಟು ನಮ್ಮದು ರೇಟ್ಗೆ ಜಾಸ್ತಿ ಮಾಡ್ತು ಅಂತಂದರೆ ಎಲ್ಲಿ ರೇಟ್ಗೆ ಕಡಿಮೆ ಇದೆ ಜನ ಅಲ್ಲಿಗೆ ಹೋಗಿಬಿಡ್ತಾರೆ. ಇನ್ನೊಂದು ಸ್ವಲ್ಪ 15ಗೆ ದಿನ ಇದೆ. ಆದಮೇಲೆ ನಿಮ್ಮದು ಶ್ರಾವಣದು ಶುರುವಾಗ್ತದೆ. ನಿಜ ನಮ್ಮದುಗೆ ಅರ್ಥ ಆಗ್ತದೆ. ಅಷ್ಟರೊಳಗೆ ಒಂದು ಸ್ವಲ್ಪಗೆ ರೇಟ್ ಜಾಸ್ತಿಗೆ ಮಾಡ್ಕೊಂಡು ನಮ್ಮದು ಹಿಂಗೋ ಬದುಕಬೇಕು. ಇಲ್ಲ ಅಂತಂದರೆ 1 ತಿಂಗಳು ಡೌನ್ಗೆ ಇರ್ತದೆ. ಅವಾಗ ಶ್ರಾವಣದ ಟೈಮ್ನಲ್ಲಿ ನಮ್ಮದು ಯಾರು ಅಂಗಡಿಗೆ ಕಡೆ ನೋಡೋಲ್ಲ. ಸೊಪ್ಪು ಸೆದೆ ಗೆಡ್ಡೆಗೆ ಗೆಣಸುಗೆ ತಿನ್ಕೊಂಡು ತರಕಾರಿಗೆ ತಿನ್ಕೊಂಡು ಜನಗೆ ಇರ್ತಾರೆ. ಯಾರ್ದು ಮಟನ್ದು ಅಂಗಡಿ ಚಿಕನ್ದು ಅಂಗಡಿ ಕಡೆ ಬರೋದೇ ಇಲ್ಲ. ಹಾಗಾಗಿ ನಿಮ್ಮದು ಹೇಳ್ತಾ ಇರೋದು ಸ್ವಲ್ಪ ನನಗೆ ಸರಿ ಅನ್ನಿಸ್ತಾ ಇದೆ. ಓವರ್ಗೆ ರೇಟ್ಗೆ ನಮ್ಮದು ಮಾಡಲ್ಲ, ಸ್ವಲ್ಪಗೆ ರೇಟ್ಗೆ ಜಾಸ್ತಿ ಮಾಡ್ತಾರೆ. ಏನೋ ಒಂಚೂರು ಬದುಕೋದಾರಿ ಹೇಳದ್ನಪ್ಪ. ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಿಮಗೆ ಇವತ್ತು ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು ಸಾಹೇಬ್ರೆ. ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು.
ಧನ್ಯವಾದಗಳು ಧನ್ಯವಾದಗಳು ಕರಿಯಪ್ಪಣ್ಣ, ಧನ್ಯವಾದಗಳು. ನಿಮ್ದಕ್ಕೂ ಕೂಡ ಸ್ನೇಹಿತರಿಗೆ ದಿನದ ಶುಭಾಶಯಗಳು. ಇವತ್ತು ಎಲ್ಲ ಕಡೆದು ಅಷ್ಟೇ, ಮೊಬೈಲ್ನಲ್ಲಿ, ಆಮೇಲೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ಗೆನಲ್ಲಿ, ಇನ್ಸ್ಟಾಗ್ರಾಮ್ಗೆನಲ್ಲಿ, ಆಮೇಲೆ ಇನ್ನೂ ಯಾವುದ್ಯಾವುದೋ ಬರ್ತಾರಲ್ಲ ಥ್ರೆಡ್ಸ್ಗೆನಲ್ಲಿ, ಯಾವುದ್ರಲ್ಲೂ ಅಷ್ಟೇ ಸ್ನೇಹಿತರದ್ದು ದಿನದ್ದು ಶುಭಾಶಯಗಳು. ಫ್ರೆಂಡ್ಶಿಪ್ ಡೇ, ಎಲ್ಲೋಗಿದ್ರು ಕೇಕ್ಗೆ ಕಟ್ ಮಾಡೋದು, ಏನದಪ್ಪ ಅದು ಹೊಳೆಗೆ ಹೋಗೋದು, ಪಾರ್ಟಿಗೆ ಮಾಡೋದು ಸರ್ವೆಗೆ ಸಾಮಾನ್ಯವಾಗಿ ಆಗ್ಬಿಟ್ಟಿದೆ ಇವತ್ತು. ಪಾರ್ಟಿ ಮಾಡ್ಲಿ, ಆದ್ರೆ ಹೊಳೆ ಹೊಳೆ ಮತ್ತೆ ನದಿ ದಂಡೆಗೆ ಹೋಗೋದು ಬೇಡಪ್ಪ. ಯಾಕಂದ್ರೆ ತುಂಬಿ ಹರಿತಿದ್ದಾವೆ ಹೊಳೆಗಳು, ನದಿಗಳು. ಹಂಗಾಗಿ ಅದು ಸ್ವಲ್ಪ ಡೇಂಜರು. ಅವರಿಗೆ ಬುದ್ಧಿ ಹೇಳ್ಬೇಕು ನಾನು. ಅರೆ, ನಮ್ದು ಈಶ್ವರ್ದು ಅಣ್ಣ, ದುಬೈದು ರಾಜಣ್ಣ ಕೊಟ್ರಿದು ಅಣ್ಣ, ನಿಮ್ದು ಇಲ್ಲಿಗೆ ಬಂದು ನಿಂತಿದ್ದೀರಾ? ಏನು ಮಳೆಯಿಂದ ಬಿಡುವಾಯ್ತಲ್ಲ, ಅದಕ್ಕೆ ಒಂಚೂರು ಹೊರಗಡೆ ವಾಕ್ಯ ಮಾಡೋಣ ಅಂತ ಬಂದ್ರಾ? ಓಹೋ, ಏನಿ ಸತ್ಪ್ರದರ್ಶನ. ಎಲ್ಲ ಹಿರಿಯ ಮುಖಂಡರು, ನನ್ನ ಸ್ನೇಹಿತರು ನನ್ನ ಮುಂದೆ, ಸಾರಿ, ನನ್ನ ಬೆನ್ನ ಹಿಂದೆ ಇಷ್ಟ ತನಕ ನಿಂತ್ಕೊಂಡಿದ್ರಾ? ಏನು ಸಮಾಚಾರ? ನನಗೆ ಶಾಕ್ ಆಗಲಿ ಅಂತಲೇ ಹಿಂಗೆ ಬಂದು ನಿಂತ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಲೇ 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 ಕರಿಯಪ್ಪ, ಏನು ಮಾತಾಡ್ತೀಯ ನೀನು? ಮಳೆ ಬಂದಿರೋದಕ್ಕೂ ನೀನು ಆಲೆ ಬೆಳಗ್ಗೆಲೆ ಔಷಧಿ ತಗೊಂಡಿರೋದಕ್ಕೂ ಏನಲ್ಲ ಇದು ಸಂಬಂಧ? ಲೇ, ಮೈ ಬೆಚ್ಚಿ ಇಟ್ಕೋಬೇಕು ನಿಜ. ಟೀ ಕಾಫಿನೋ ಬಿಸಿ ಬಿಸಿ ಪದಾರ್ಥನೋ ತಿಂದು ಆರಾಮಾಗಿ ಬೆಚ್ಚಗಿರೋದು ಬಿಟ್ಬಿಟ್ಟು ಬೆಳಗ್ಗೆಲೇನೆ ತೀರ್ಥ ಸೇವನೆಗೆ ಹೋಗ್ಬಂದು ಬಿದ್ದಿಯಲ್ಲ ನೀನು. ಸರಿಯಲ್ಲ ಕಣ, ಇದು ಸರಿಯಲ್ಲ ಕಣ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋ. ಈಶ್ವರಣ್ಣ, ನಾನು ನೀವು ಅಂದ್ಕೊಂಡಂಗೆ ಬೆಳಗ್ಗೆಲೆ ಯಾವುದೇ ರೀತಿ ತೀರ್ಥ ಸ್ನೇಹನೆ ಮಾಡಿಲ್ಲ ಕಾರಣ ನಾನು. ಯಾಕೆಂತಂದ್ರೆ ನನಗೆ ಇವತ್ತು ಭಾಳ ಖುಷಿ ಆಗ್ಬಿಟ್ಟೈತೆ. ಕಾರಣ ಕೇಳಿದ್ರೆ ಏನು ಹೇಳ್ರಿ ನೋಡೋಣ? ಗೊತ್ತಿಲ್ಲಪ್ಪ, ನೀನು ಹೇಳು. ನೋಡ್ರಿ, ಮಳೆ ಹೆಂಗೆ ಧಾರಾಕಾರವಾಗಿ ಸುರಿದು ಕೆರೆ ಕಟ್ಟೆಗಳು ತುಂಬಿಟ್ಟಿದಾವೆ ಅತ್ಲಾಗೆ. ಆಲೆ ಶೇಕಡ ಒಂದು 80 ಭಾಗ ಎಲ್ಲ ತುಂಬಿಟ್ಟಿದಾವೆ. ಹೊಳೆ ನದಿ ತುಂಬ ಹರಿದಿದೆ ಅತ್ಲಾಗೆ. ನಾನು ಮೊನ್ನೆ ದಿವಸ ನಿಮ್ಮ ಹತ್ರ ಮಾತಾಡ್ಕೊಂಡಂಗೆ ಊಟ ಹಾಕ್ಸೋ ದಿನ ಏನು ದೂರ ಇಲ್ಲ. ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಮಾತಾಡ್ಕೊಂಡು ಊರ್ ಜನಕ್ಕೆ ಒಂದು ಅನ್ನ ಸಂತರ್ಪಣೆ ಮಾಡಿಬಿಡ್ಬೇಕತ್ಲಾಗೆ. ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳ್ಬಿಟ್ಟು ದೇವರಿಗೆಲ್ಲ ಪೂಜೆ ಪುನಸ್ಕಾರ ಜೋರಾಗಿ ಮಾಡಿಸ್ಬಿಡ್ಬೇಕು ಊರು ಮನೆಯಲ್ಲಿ. ನಾವು ಅಂದ್ಕೊಂಡಿದ್ದಕ್ಕೂ ಆಗ್ತಾ ಇರೋದಕ್ಕೂ ಭಾಳ ಚೆನ್ನಾಗಿ ಆಗ್ತೈತೆ. ದೇವರು ನಮ್ಮ ಕಡೆ ಇದ್ದಾನೆ. ಹೌದು ಕಣದ, ನೀನು ಹೇಳ್ತಿರೋದು ಕರೆಕ್ಟೆ. ಇವತ್ತು ಬೇರೆ ಸ್ನೇಹಿತರ ದಿನಾಚರಣೆ ಅಂತ ಹೇಳ್ಬಿಟ್ಟು ಏನೋ ಆಚರಣೆ ಮಾಡ್ತವ್ರೆ. ನೋಡ್ರಿ, ನಮ್ಮ ನಸೀಬ್ ಹೆಂಗೈತೆ. ಸ್ನೇಹಿತರ ದಿನಾಚರಣೆನೆ ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡ್ಬಿಟ್ಟಿದ್ದೀವಿ ನಮ್ಮೂರು ಬೀದಿಲಿ. ನಿಮ್ಗೆಲ್ಲರಿಗೂ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಲೇ ಕೊಟ್ರಿ, ದುಬೈ ರಾಜಣ್ಣ, ಈಶ್ವರಣ್ಣ ಮತ್ತೆ ಸಾಹೇಬ್ರೆ, ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಿಮಗೆಲ್ಲ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಕರಿಯಪ್ಪಣ್ಣ, ಈ ಸ್ನೇಹಿತರ ದಿನಾಚರಣೆನ ಆಗಸ್ಟ್ 2ನೇ ತಾರೀಕು ಭಾನುವಾರ, ಇವತ್ತೇ ಯಾಕೆ ಆಚರಣೆ ಮಾಡ್ತಾರಣ್ಣ? ಏ ಏ ಏ ಏ ದುಬೈ ರಾಜಣ್ಣ ಹೇಳ್ತೀನಿ ಕೇಳ್ರಿ. ವಿಶ್ವಸಂಸ್ಥೆ ಏನ್ ಮಾಡೈತೆ, ಅಂತಾರಾಷ್ಟ್ರೀಯ ಸ್ನೇಹ ಮತ್ತೆ ಸೌಹಾರ್ದ ದಿನ ಅಂತ ಹೇಳ್ಬಿಟ್ಟು ಜುಲೈ 30ನೇ ತಾರೀಕೆ ಘೋಷಣೆ ಮಾಡ್ಬಿಟ್ಟೈತೆ. ಅವತ್ತು ಅಂತಾರಾಷ್ಟ್ರೀಯ ಸ್ನೇಹ ಸಂಬಂಧದ ದಿನ. ಆದ್ರೆ ಭಾರತದಲ್ಲಿ ಆಗಸ್ಟ್ 2ನೇ ತಾರೀಕು ಇಟ್ಕೊಂಡ್ಬಿಟ್ಟವ್ರೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ವಿಶ್ವ ಸ್ನೇಹಿತರ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ. ಅವತ್ತು ಏನು ಮಾಡ್ಬೇಕು ಗೊತ್ತಾ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಕೇಕ್ ಕಟ್ ಮಾಡೋದು, ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಕೊಳ್ಳೋದು, ಹೋಗಿ ಪಾರ್ಟಿ ಮಾಡೋದು, ಸ್ನೇಹಿತರೆಲ್ಲ ಒಟ್ಟುಗೂಡು ಸೇರಿಕೊಂಡು ಒಳ್ಳೆ ಒಳ್ಳೆ ಮಾತಾಡೋದು, ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಒಳ್ಳೆ ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದು. ಈ ಹೊಳೆ ದಂಡೆಗೆ ಹೋಗ್ಬಿಟ್ಟು ಎಣ್ಣೆ ಪಾರ್ಟಿ ಮಾಡೋದು ಮಾತ್ರ ಮಾಡಬೇಡ್ರಪ್ಪ ನೀವು. ಎಲ್ಲ ಸೇರಿಕೊಂಡು ಒಳ್ಳೆ ಊಟ ಮಾಡೋದು, ಇದು ಸ್ನೇಹಿತರ ದಿನದ ವಿಶೇಷ ಲಕ್ಷಣಗಳು. ಆದರೆ ಇವತ್ತೇನಾಗ್ಬಿಟ್ಟೈತೆ, ಸ್ನೇಹಿತರ ದಿನ ಅಂತಂದ್ರೆ ಹೋಗಿ ಬಾರ್ ಅಂಡ್ ರೆಸ್ಟೋರೆಂಟಲ್ಲಿ ಕುತ್ಕೊಂಡು ಎಣ್ಣೆ ಹೊಡೆಯೋದು, ಸಿಗರೆಟ್ ಸೇದೋದು, ಬೈಕ್ ತಗೊಂಡು ರ್ಯಾಲಿ ಹೋಗೋದು, ಆಮೇಲೆ ವೀಲಿಂಗ್ ಮಾಡೋದು, ಇವೆಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗಿ ರೀಲ್ಸ್ಗಳು ಹಾಕೋದು. ಆ ರೀಲ್ಸ್ಗಳನ್ನ ಹಿಡ್ಕೊಂಡು ಪೊಲೀಸ್ನವರು ಆ ಹುಡುಗರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡೋದು ಇವಾಗ ಟ್ರೆಂಡ್ ಆಗ್ಬಿಟ್ಟೈತೆ. ಹಾಗಾಗಿ ಯಾವಾಗಲೂ ಯುವಕರು ಒಳ್ಳೆ ರೀತಿಲೇ ನಡಿಬೇಕು. ಸ್ನೇಹಿತರ ದಿನಾಚರಣೆನ ಒಳ್ಳೆ ರೀತಿಲಿ ನಾವು ಅನುಭವಿಸ್ಬೇಕು, ಸೆಲೆಬ್ರೇಟ್ ಮಾಡಬೇಕು. ಸಾರ್ಥಕ ಆಯ್ತು ಕಣಲ್ಲ ನೀನು ನಮ್ಮೂರಲ್ಲಿ ಇದಕ್ಕೂ ವಿಚಾರಗಳು ತಿಳ್ಕೊಂಡ್ರೆ, ನಾಲೆಡ್ಜಿಗೂ ನಿಜವಾಗ್ಲೂ ನನಗೆ ಭಾಳ ಖುಷಿ ಕಣ. ಏನೇ ಆಯಿತು ಅಂತಂದರೆ ಊರಲ್ಲಿ ಗಲಾಟೆ, ಅದು ಮೊದಲು ನೀನಿರ್ತೀಯ, ನಮಗಿಂತ ಮೊದಲು ನೀನಿರ್ತೀಯ ಕಣಲ್ಲ. ನನಗೆ ಅದು ಖುಷಿ ಕಣ. ಇಂಥದ್ದಾಗೈತೆ, ಅದಕ್ಕೆ ಪರಿಹಾರ ಈ ರೀತಿ ಮಾಡಬೇಕು, ಅದಕ್ಕೆ ಈ ರೀತಿ ಓಡಾಡಬೇಕು, ಈ ರೀತಿ ಕೆಲಸಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆಲ್ಲ ಸಲಹೆ ಸೂಚನೆ ಕೊಡ್ತೀಯಲ್ಲ, ನನಗಂತೂ ಭಾಳ ಖುಷಿ ಕಣ. ಏನ ತಮ್ಮ ಆಶೀರ್ವಾದ ಈಶ್ವರಣ್ಣ, ತಮ್ಮ ಆಶೀರ್ವಾದ. ನನಗೆ ಪಟೇಲ್ರು, ತಿಮ್ಮೇಗೌಡರು, ನೀವು, ನಮ್ಮಪ್ಪ, ಈ ರೀತಿ ಜನಗಳು ನನಗೆ ಸಿಕ್ಕಿರೋದು ನನ್ನ ಪುಣ್ಯ.
ನೋಡ್ರಿ ಎಲ್ಲಾ ಕಾರಣಕ್ಕೂ ಒಳ್ಳೇದೇ ಆಗ್ತೈತೆ. ಇತ್ತೀಚೆಗೆ ಮಳೆ ಬರಲ್ಲ ಅಂತಿದ್ರು, ಬರುತ್ತೆ ಅಂತ ಹೇಳ್ತಿದ್ರು. ಮಲೆನಾಡು ಭಾಗದಂತೂ ಏನತ್ಲೆ ಭರ್ಜರಿ ಮಳೆ ಆಗ್ತೈತೆ ದೇವ್ರ ದಯದಿಂದ. ಇನ್ನು ಅರ್ಧ ಕರ್ನಾಟಕಕ್ಕೆ ಮಳೆ ಎಲ್ಲ ಒಪ್ಕೊಳ್ತೀನಿ. ಮಳೆ ಆಗಿರೋ ಜಿಲ್ಲೆಗಳಿಂದ ನೀರನ್ನ ಎಲ್ಲ ಕಡೆ ವಿತರಣೆ ಮಾಡಬೇಕು. ಭದ್ರಾ ಜಲಾಶಯ, ತುಂಗಾ ಜಲಾಶಯ, ಲಿಂಗನಮಕ್ಕಿ, ಆಲ್ಮಟ್ಟಿ ಇವೆಲ್ಲ ತುಂಬಬೇಕು. ಮೈಸೂರು KRS ಡ್ಯಾಮ್ ತುಂಬಿದ್ರಂತೂ ಕರ್ನಾಟಕಕ್ಕೆ ಒಳ್ಳೇದು, ತಮಿಳ್ನಾಡವರಿಗೂ ಒಳ್ಳೇದು. ನಮ್ಮ ಕರಿಯಪ್ಪಣ್ಣ ಹೇಳ್ತಿರೋದು 100ಕ್ಕೆ 100 ಸತ್ಯ. ಆ, ನಮ್ಮ ನಾಡಲ್ಲಿ ಎಲ್ಲ ಜಲಾಶಯಗಳು, ಕೆರೆ ಕಟ್ಟೆಗಳು, ಸರೋವರಗಳು ತುಂಬಿದ್ರೆ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬೆಳೆನ ಬೆಳ್ಕೊಂಡು ಹಬ್ಬ ಹರಿದಿನ ಮಾಡ್ಕೊಂಡು ಖುಷಿಯಾಗಿರ್ತಾರೆ. ಇದಕ್ಕೆಲ್ಲ ಪ್ರಕೃತಿ ದೇವತೆನೇ ಮುಖ್ಯ, ಮಳೆರಾಯನೇ ಮುಖ್ಯ. ಹೌದಣ್ಣ, ಹೌದು. ನೋಡ್ರಿ, ವಿಡಿಯೋ ನೋಡ್ತಿರೋರು ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಾಗೇನೆ ನಮ್ದು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ದುಗೆ ಫ್ರೆಂಡ್ಸ್ಗೆ ಹೇಳಿಬಿಟ್ಟು ಮಲ್ನಾಡ್ ಮಗ ಯೂಟ್ಯೂಬ್ಗೆ ಚಾನಲ್ ಇದೆಯಲ್ಲ ಸಬ್ಸ್ಕ್ರೈಬ್ಗೆ ಮಾಡಿಸಿ. ಮತ್ತೊಮ್ಮೆ ಎಲ್ಲರಿಗೂ ಸ್ನೇಹಿತರ ದಿನದ ಹಾರ್ದಿಕ ಶುಭಾಶಯಗಳು. ಈ ದಿನ ಶುಭ ದಿನ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.